ಒಂದು ಸಣ್ಣ ಅಕ್ಕಿ ಕಾಳನ್ನು ಊಹಿಸಿಕೊಳ್ಳಿ. ಅದು ನಮ್ಮ ತಟ್ಟೆಗೆ ಬಂತು, ನಾವು ಅದನ್ನು ತಿಂದೆವು. ಜೀರ್ಣಕ್ರಿಯೆಯ ನಂತರ ಅದು ಗ್ಲೂಕೋಸ್ ಆಗಿ ಒಂದು ಜೀವಕೋಶದೊಳಗೆ ಪ್ರವೇಶಿಸಿತು. ಅಲ್ಲಿ ಒಂದು ಫಾಸ್ಫೇಟ್ ಗುಂಪು ಸೇರಿ ಅದು ಗ್ಲೂಕೋಸ್ 6 ಫಾಸ್ಫೇಟ್ ಆಯಿತು. ಈಗ ಅದರ ಮುಂದೆ 4 ದಾರಿಗಳಿವೆ. ಮೊದಲ ದಾರಿ ಗ್ಲೈಕಾಲಿಸಿಸ್. ದೇಹಕ್ಕೆ ತಕ್ಷಣ ಶಕ್ತಿ ಬೇಕಾದಾಗ ಗ್ಲೂಕೋಸ್ 6 ಫಾಸ್ಫೇಟ್ ಈ ಮಾರ್ಗವನ್ನು ಆರಿಸಿ ಎಟಿಪಿ ಎಂಬ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಹೀಗೆ ಜೀವಕೋಶಕ್ಕೆ ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತದೆ. ಎರಡನೆಯ ದಾರಿ ಗ್ಲೈಕೋಜೆನಿಸಿಸ್. ದೇಹದಲ್ಲಿ ಶಕ್ತಿ ಸಾಕಷ್ಟು ಇದ್ದರೆ ಅದು ಗ್ಲೈಕೋಜನ್ ಆಗಿ ಯಕೃತ್ ಮತ್ತು ಸ್ನಾಯುಗಳಲ್ಲಿ ಸಂಗ್ರಹವಾಗುತ್ತದೆ. ನಂತರ ಅಗತ್ಯ ಬಂದಾಗ ಮತ್ತೆ ಗ್ಲೂಕೋಸ್ ಆಗಿ ಪರಿವರ್ತನೆಗೊಂಡು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ಮೂರನೆಯ ದಾರಿ ಗ್ಲೂಕೋನಿಯೋಜೆನಿಸಿಸ್. ಉಪವಾಸ ಅಥವಾ ಗ್ಲೂಕೋಸ್ ಕೊರತೆಯ ಸಮಯದಲ್ಲಿ ಯಕೃತ್ ಮತ್ತು ಮೂತ್ರಪಿಂಡಗಳು ಈ ಪ್ರಕ್ರಿಯೆಯ ಮೂಲಕ ಹೊಸ ಗ್ಲೂಕೋಸ್ ಅನ್ನು ಉತ್ಪಾದಿಸಿ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ನಾಲ್ಕನೆಯ ದಾರಿ ಪೆಂಟೋಸ್ ಫಾಸ್ಫೇಟ್ ಪಾತ್ವೆ. ಜೀವಕೋಶಕ್ಕೆ ಹೊಸ ಡಿಎನ್ಎ, ಆರ್ಎನ್ಎ ಮತ್ತು ಕೊಬ್ಬಿನಾಮ್ಲಗಳ ನಿರ್ಮಾಣ ಬೇಕಾದಾಗ ಈ ಮಾರ್ಗವು ರೈಬೋಸ್ 5 ಫಾಸ್ಫೇಟ್ ಮತ್ತು ಎನ್ಎಡಿಪಿಎಚ್ ಅನ್ನು ಉತ್ಪಾದಿಸಿ ಹೊಸ ಅಣುಗಳ ನಿರ್ಮಾಣಕ್ಕೂ ಹಾಗೂ ಆಂಟಿ ಆಕ್ಸಿಡೆಂಟ್ ರಕ್ಷಣೆಗೆ ಸಹಾಯ ಮಾಡುತ್ತದೆ. ಒಂದು ಸಣ್ಣ ಅಕ್ಕಿಕಾಳು ನಮಗೆ ಕಲಿಸುವ ದೊಡ್ಡ ಪಾಠವೇನೆಂದರೆ, ಒಂದೇ ಗ್ಲೂಕೋಸ್ 6 ಫಾಸ್ಫೇಟ್ ಪರಿಸ್ಥಿತಿಗೆ ಅನುಗುಣವಾಗಿ 4 ವಿಭಿನ್ನ ದಾರಿಗಳನ್ನು ಆರಿಸಿಕೊಂಡು ನಮ್ಮ ದೇಹಕ್ಕೆ ಶಕ್ತಿಯ ಸಂಗ್ರಹ, ಗ್ಲೂಕೋಸ್ ಸಮತೋಲನ ಮತ್ತು ಹೊಸ ಜೀವಕೋಶಗಳ ನಿರ್ಮಾಣಕ್ಕೆ ನೆರವಾಗುತ್ತದೆ. ಇದೇ ಗ್ಲೂಕೋಸ್ 6 ಫಾಸ್ಫೇಟ್ನ ಅದ್ಭುತ 4 ದಾರಿಗಳು.